ಗರ್ದಿಗೆ ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗೆ ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಭಾಳ ಮಂದಿ ಮತ್ತೆ ಕೇಳ್ತಿರ್ತಾರೆ ಏನ್ರಿ ನಿಮ್ಮ ಬರುವಲ್ಲ ಅಂತ. ಗರ್ದಿ ಗಮ್ಮತ್ GRDDIGAMMATH ಗರ್ದಿ ಗಮ್ಮತ್ ಪೇಜ್ ಕೊಯ್ದ್ರಿ ಅಂದ್ರೆ ಫಾಲೋಯಿಂಗ್ ಅಂತ ಬರ್ತೈತಿ. ಫಾಲೋ ಓದ್ತೀರಿ ಅಂದ್ರೆ ಫಾಲೋವರ್ ಆಗಿಬಿಡ್ತಾರೆ ನೀವು. ಪ್ರತಿ ದಿವಸ ನಮ್ಮ 1 2 3 4 ಗರ್ದಿ ಗಮ್ಮತ್ ಪೇಜ್ದಾಗ ಇರ್ತಾವೆ. ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿ ದಿವಸ ಸಹಸ್ರಾರು ಜನ ಶೇರ ಲೈಕ್ ಕಮೆಂಟ್ ಮಾಡ್ತಾರೆ. ಅವರಿಗೆ ಕೋಟಿ 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 ನಮಸ್ಕಾರ. DK ಶಿವಕುಮಾರ್ ಅವರ ನಾಳೆ ಗುರುವಾರ ದಿವಸ 9ನೇ ತಾರೀಕು ಬೆಳಗಾವಿಗೆ ಒಂದು ಬೆಳಗಾವಿ ಜಿಲ್ಲಾ ವಿಭಾಗ ಮಟ್ಟದ ಅಭಿವೃದ್ಧಿ ಕಾರ್ಯದ ಪರಿಶೀಲನೆಗಾಗಿ ಬರತ್ತಾರು. ಅವ್ರಿಗೆ ಬೆಳಗಾವಿ ವಿಭಾಗ ಮಟ್ಟದಿಂದ ಅವ್ರನ್ನ ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡೋಣ. DK ಶಿವಕುಮಾರ್ ಅವರ ಮುಖ್ಯಮಂತ್ರಿಯಾಗಿ 1 ತಿಂಗಳ 4-5 ದಿವಸ ಆತು. ಈಗಾಗಲೇ ಕಲಬುರಗಿ ಒಳಗೆ ವಿಭಾಗ ಮಟ್ಟದ ಸಭೆ ಮಾಡಿದ್ದಾರೆ. ಈಗ ಬೆಳಗಾವಿ ಜಿಲ್ಲೆಗೆ ಬರತ್ತಾರೆ. ಬೆಳಗಾವಿ ಜಿಲ್ಲೆ ಅವರ ಮುಖ್ಯಮಂತ್ರಿ ಆದ್ಮ್ಯಾಗ ಅನೇಕ ಸ್ಕೂಲ್ ಮಕ್ಕಳಿಗೆ ಪಾಸ್ ಆಯ್ತು. ಇವತ್ತು ರೈತರ ಸಾಲ ಮನ್ನಾ ಮಾಡ್ತೀವಿ ಅನ್ನೋ ಒಂದು ವಿಚಾರ ಅವ್ರ ಕಡೆ ಐತಿ. ಅದನ್ನ ಆದಷ್ಟು ಬೇಗನೆ ಇವತ್ತು ಅನೇಕ ರೈತ ಕುಟುಂಬಗಳ ಸಾಯ್ದ ಉಳಿಬೇಕಂದ್ರೆ ಒಂದು ಸಾಲ ಮನ್ನಾದ ಪರಿಶೀಲನೆ ಮಾಡಿ ಎಲ್ಲ ರೈತರಿಗೆ ಮುಟ್ಟುವಂಥ ಒಂದು ಯೋಜನೆ ಮಾಡಬೇಕಂತ ಗರ್ದಿ ಗಮ್ಮತ್ ತಮಗೆ ಆಗ್ರಹ ಮಾಡ್ತೈತಿ. ಆಮ್ಯಾಗ ಅನೇಕ ಅವ್ರ ಕ್ಯಾಬಿನೆಟ್ದಾಗ ಅನೇಕ ನಿರ್ಣಯಗಳು ತೊಗೊಂಡ್ರೆ 10 ರೂಪಾಯಿ ಲಂಚ ಕೊಟ್ಟರು ಒಂದು ಫೋನ್ ಮಾಡಿರಿ, ಅದಕ್ಕಾಗಿ ಒಂದು ಪ್ರಜಾಸೇವಾ ಕಮಿಟಿ ಅಂತ ಮಾಡಿದ್ದಾರೆ. ಅದಕ್ಕೆ ಹರ್ಷ ಗುಪ್ತಾ ಅವ್ರನ್ನ ಅಧ್ಯಕ್ಷ ಮಾಡಿದ್ದಾರೆ. ಒಳ್ಳೆ ಅಧಿಕಾರಿ, ಅವ್ರು ಒಳ್ಳೆ ವಿಚಾರ ಇದೆ. ಯಾರ ಲಂಚ ಕೇಳಲಿ ಅಥವಾ ಅಧಿಕಾರ ದುರ್ಬಳಕೆ ಮಾಡ್ಕೊಳ್ಳಿ, ಅಧಿಕಾರಿಗಳು ಮಾಡಿ ಒತ್ತಡ ಹಾಕಿ ಕೆಲಸ ಮಾಡ್ಕೊಳತ್ತಿದ್ರೆ ನನಗೆ ನೇರವಾಗಿ ಸಂಪರ್ಕ ಮಾಡಂದರಿ. ತಾವು ಹೆಂಗಾದರೂ ಬೆಳಗಾವಿಗೆ ಬರತ್ತೀರಿ. ಅಭಿವೃದ್ಧಿ ಇವೇನು ಬೆಳಗಾವಿ ವಿಭಾಗ ಮಟ್ಟದ ಅಭಿವೃದ್ಧಿ ಮಾಡೋಕ್ಕಿಂತ ಮೊದಲು ನಮ್ಮ ಬೆಳಗಾವಿ ಜಿಲ್ಲೆದು ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಷ್ಟು ಇಲಾಖೆ ಅದಾವಲ್ಲ ಬೆಳಗಾವಕ್ಕೆ, ಆ ಇಲಾಖೆ ಅಧಿಕಾರಿಗಳಿಗೆ ಒಂದು ಮಾರ್ಗದರ್ಶನ ಮಾಡಿರಿ ಅಥವಾ ನೀವು ಒಂದು ಸಭೆ ಒಳಗೆ ಹೇಳ್ರಿ. ಯಾವ್ಯಾವ ಇಲಾಖೆ ಒಳಗೆ ಎಷ್ಟೆಷ್ಟು ವರ್ಷದಿಂದ FDC SDC ಅಲ್ಲಿ ಗೆಸ್ಟೆಡ್ ಆಫೀಸರ್ಸ ಆಯಾ ಇಲಾಖೆ ಒಳಗೆ ಅದೊಂದು ಲಿಸ್ಟ್ ತಗೋರಿ. ನೀವು ಅಭಿವೃದ್ಧಿ ಮಾಡೋಕ್ಕಿಂತ ಯಾರ್ಯಾರು ಅಧಿಕಾರಿಗಳು ಎಷ್ಟೆಷ್ಟು ವರ್ಷದಿಂದ OD ಒಳಗದಾರು, ಡೆಪ್ಯುಟೇಷನ್ ಮ್ಯಾಗ ಅದಾರು, ಕ್ಲಿಯರ್ ಪೋಸ್ಟ್ ಎಷ್ಟು ಇಲ್ಲ ನಮ್ಮ ಬೆಳಗಾವಿ ಜಿಲ್ಲಾದಾಗ, ಎಷ್ಟು ವರ್ಷದಿಂದ ಅಧಿಕಾರಿಗಳು ಅಲ್ಲಿ ಕೆಲಸ ಮಾಡತ್ತಾರ ಆಯಾ ಇಲಾಖೆಯಿಂದ. ಆಯಾ ಇಲಾಖೆ ಒಳಗೆ ರಾಜಕಾರಣಿಗಳ ಸಂಬಂಧಿಕರು ಅಂದ್ರೆ ನಿಮ್ಗೆ ಯಾದಿ ನೋಡ್ಕೊಡ್ದಾಗ ಗೊತ್ತಾಗಿಬಿಡ್ತೈತೆ ಅದು ಯಾವ್ಯಾವ ಎಟ್ಟೆಟ್ಟು ವರ್ಷದಿಂದ ಅಲ್ಲಿ ಮಾಡತ್ತಾರೋ. ಆ ಅಧಿಕಾರಿಗಳು ಯಾಕೆ ಅಷ್ಟು ದಿವಸದಿಂದ ಉಳಿದಾರು, ABCD ಅಂತೇಳಿ ನೀವು ಒಂದು ಗೈಡ್ಲೈನ್ಸ್ ಮಾಡ್ಯಾನ 2025ರಾಗ. A ಗ್ರೇಡ್ದವ್ರು 2 ದಿವಸ ಇರಬೇಕು, Bದವ್ರು ಎಷ್ಟು ಇರಬೇಕು, D ಎಷ್ಟು ಮಂದಿ ಇರ್ಬೇಕಂತೇಳಿ ಒಂದು ಗೆಜೆಟು ಆಗೈತೆ. ಅದು ಒಂದು ಆದೇಶ ಆಗೈತೆ, ಅದು ಸರ್ಕಾರಿ ಆಜ್ಞೆ ಆಗೈತೆ ಅದು. ಆದ್ರೆ ಅವು ನಮ್ಮ ಜಿಲ್ಲಾದಾಗ ಅವ್ರು ಪಾಲ್ಸತ್ತಾರೆ ನಾವನ್ನ ಅಧಿಕಾರಿಗಳ. ಮತ್ತು ನಮ್ಮ ಜಿಲ್ಲೆ ಒಳಗೆ ರಾಜಕೀಯ ಪ್ರಭಾವ ಇದ್ದಂಥ ಭಾಳ ಅಧಿಕಾರಿಗಳು ಅದಾರ. ಏನಾರ ಹೇಳ್ಕೊಡ್ದ ನನಗೆ ಅವರ ಆತ್ಮೀಯರದಾರು, ಈ ಮಂತ್ರಿ ಆತ್ಮೀಯದನು, ನನಗೆ ಇವ್ರು MLA, ನನಗಿಂತ ಇವರ ಸಂಘಟನೆದವ್ರು ನನಗೆ ಬೆಂಬಲ, ಇದನ್ನು ಕೇಳ್ತಾರಲ್ಲಿ. ಬರೀ ಕೆಲಸ ಮಾಡ್ತಾರೋ ಇಲ್ಲೋ ಅನ್ನೋದು ಆ ಅಧಿಕಾರಿಗಳು ಯಾದಿ ನೋಡಿದ ಮ್ಯಾಗ ಗೊತ್ತಾಗ್ತೈತೆ ನಿಮಗೆ. ನಮ್ಮ ಜಿಲ್ಲಾದಾಗ ಏನು ಬೇಕಾದ ಮಾಡುವಂಥ ಅಧಿಕಾರಿಗಳು ಅಂದ್ರೆ ಇವ್ರು ಹೆಚ್ಚ ಕಡಿಮೆ ನಿಮ್ಮ ನದರಿಗೆ ಬಂದ್ರೆ ಅಂದ್ರೆ ಇವ್ರನ್ನ ಕೆಲವೊಂದು ಜನ ಅಧಿಕಾರಿಗಳು ಅದಾರ, ಅವ್ರ ನಕ್ಕಿ ನೀವು MLA ಮಾಡ್ತಾರೆ. ಅಷ್ಟು ಸದೃಢ ಸಂಪನ್ನರದಾರ ಅವರು. ಎಲ್ಲ ದೃಷ್ಟಿಯಿಂದನೂ ನಿಮ್ಗೆ ಅವಶ್ಯ ಬಿತ್ತಂದ್ರೆ ಅಂಥ ವ್ಯವಸ್ಥೆ ಒಳಗೂ ಅದಾರ. ನೀವು ಏನು ರಾಜಕೀಯ ಇಂಟ್ರೆಸ್ಟ್ ಐತೆ ಅಂದ್ರೆ ಅವ್ರು ಹೇಳಿಬಿಡ್ತಾರೆ ನಿಮ್ಮ ಪರ್ಸ್ನಲ್ ಆಗಿ. DK ಶಿವಕುಮಾರ್ ಅವರ ನೀವು ಇವನ್ನೆಲ್ಲ ಮಾಡೋ ಬದಲಿ ಆ ಒಂದು ಯಾದಿ ಅವ್ರ ನೀವು ತಗೊಂಡ್ರಿ ಅಂದ್ರೆ ನಿಮ್ಗೆ ಅಲ್ಲಿ ಇಡೀ ನಮ್ಮ ಬೆಳಗಾವಿ ಜಿಲ್ಲಾದ ಚಿತ್ರಣ ಅಧಿಕಾರಿ ವರ್ಗ ಯಾರದಾರು, ಎಷ್ಟು ವರ್ಷದಿಂದ ಅದಾರು, ಏನು ಮಾಡತ್ತಾರ ಅವ್ರ ಕೆಲಸ, ಜನರಿಗೆ ಒಳ್ಳೇದಾಗತ್ತೈತು, ಜನರಿಗೆ ತ್ರಾಸ ಕೊಡತ್ತಾರೋ, ರಾಜಕೀಯ ಉದ್ದೇಶಕ್ಕಾಗಿ ಅವ್ರು ಏನೇನು ಮಾಡತ್ತಾರ ಅಧಿಕಾರಿ ವರ್ಗ, ಇವನ್ನೆಲ್ಲ ತಾವ ಲಿಸ್ಟ್ ತಗೋಬೇಕು. ಒಂದು ವೇಳೆಕ ನಿಮಗೆ ಲಿಸ್ಟ್ ಇದನ್ನು ಮಾರ್ತ್ರಿ ಅಥವಾ ಕೇಳೋಕ್ಕಾಗಲಿಲ್ಲ ಅಂದ್ರೆ ನನಗೊಂದು ನಿಮ್ಮ ಯಾರು PAಗಳು PS ಎಸ್ಕಾಟ್ ಯಾರಿಗೋ ಒಂದು ಫೋನ್ ಮಾಡಿದ್ರೆ ಈ ಅಧಿಕಾರಿಗಳು ಯಾರ್ಯಾರು ಎಟ್ಟೆಟ್ಟು ವರ್ಷದಿಂದ ಇಲ್ಲಿ ಬಿಟ್ಟಿದಾರು, ಎಷ್ಟು ದಿವಸದಿಂದ ಏನೇನು ಮಾಡತ್ತಾರು, ಯಾರ್ಯಾರಿಗೆ ಏನು ಮಾಡಿದಾರು, ಎಂತ ಮಾಡಿದಾರು, ಅವ್ರ ಕೆಲಸಗಳೇನ ಅಂದರೆ ಎಲ್ಲ ಅಧಿಕಾರಿದ್ದು ಹೇಳ್ತಿಲ್ಲ ನಾ. ಎಲ್ಲ ಅಧಿಕಾರಿ ಅದ್ರಾಗ ಅಧಿಕಾರಿಗಳು ಒಂದು ತೊಡೆ ಮಂದಿ ಚಲೋನೂ ಅದಾರ. ಈ ಏನು ಭಾಳ ದಿವಸದಿಂದ ಇಲ್ಲೇ ಟಿಕಾಣಿ ಹೊಕ್ಕೊಂಡು ಜೆಂಡಾ ಹೊಕ್ಕೊಂಡು ಇಲ್ಲೇ ಹೊಲ ಮನಿ ಖರೀದಿಗಳು ಮಾಡ್ಕೊಂಡು ಬೇರೆ ಬೇರೆದವ್ರ ಹೆಸರು ಮ್ಯಾಗ ಯಾರ್ಯಾರ್ದು ಏನೇನೋ ಮಾಡಿ ಏನು ಮಾಡತ್ತಾರಲ್ಲ ಅಂಥ ಅಧಿಕಾರಿಗಳಿಗೆ
ನೀವು ಈ ಪ್ರಜಾಸೇವಾ ಕಮಿಷನ್ದಿಂದ ಏನು ಪನಿಷ್ಮೆಂಟ್ ಕೊಡ್ತಾರೋ ಇಲ್ಲೋ, ಯಾಕಂದ್ರೆ ನೀವು ಧೈರ್ಯವಂತರದರಿ, ಏನರ ಹೊಸ ಬದಲಾವಣೆ ತರಬೇಕ ಅನ್ನೋ ವಿಚಾರಗಳದಾವು. ಒಟ್ಟಾರೆ ಏನರೇ ನಾವು ರಾಜ್ಯಕ್ಕೆ ಒಂದು ಕೊಡಬೇಕಪ್ಪ ಡಿ ಕೆ ಶಿವಕುಮಾರ್ ಅನ್ನೋದೈತೆ. ಅದಕ್ಕೆ ನೀವು ಬೆಳಗಾವಿ ಜಿಲ್ಲಾದಿಂದ ಈ ಅಧಿಕಾರಿಗಳ ಬಗ್ಗೆ ಮಾಹಿತಿ ತರಿಸ್ರ, ಯಾವ್ಯಾವ ಅಧಿಕಾರಿಗಳು ಏನೇನು ಎಟ್ಟೆಟ್ಟು ವರ್ಷದಿಂದ ಕುರ್ಚಿ ಹಿಡ್ಕೊಂಡು ಕುಂತಾರು, ಮತ್ತು ಈ ಕೆಳಗಿನ ಸಿಬ್ಬಂದಿ ಏನೈತಲ್ಲ FDC HDC ಏನು ಇವರ ರಿಮಾರ್ಕ್ಸ್ ಬರೀತಾರಲ್ಲ, ಏನು ಖಂಡಿಕೆ ಬರೀತಾರಲ್ಲ, ಇವ್ರು ಖಂಡಿಕೆ ಬರ್ದಂಗೆ ಮ್ಯಾಗಿನ ಅವ್ರು ಮಾಡ್ತಿರ್ತಾರೆ. ಈ ಖಂಡಿಕೆ ಬರೆಯವ್ರನ್ನ ಯಾವ ರೀತಿ ಅದಾರ ಅನ್ನೋದು ನಿಮಗೆ ಒಮ್ಮೆ ದಾಖಲೆಗಳು ಕೊಡ್ತೇವೆ ನಾವು. ಅದಕ್ಕೆ ದಯಮಾಡಿ ನಾವು ಸಾಧ್ಯ ಆತಂದ್ರೆ ಈ ಯಾದಿ ತಂದು ಕೊಡಂದ್ರೆ ನಾನು ತಂದು ಕೊಡ್ತೇನೆ, ಇಲ್ಲ ನೀವು ಒಂದು ಟೈಮ್ ಕೊಟ್ಟಿರಂದ್ರೆ ಮಾಡಿರಿ, ಅಥವಾ ನಿಮ್ಮ ಯಾರಿಗಾರಿ ಹೇಳ್ರಂದ್ರೆ ನಾ ಮುಟ್ಸುವಂಥ ವ್ಯವಸ್ಥೆ, ಅಥವಾ ನಾನು ಸ್ವತಃ ಬಂದ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಇಲಾಖೆ ಬಗ್ಗೆ ಏನೇನು ನಡೆದೈತಿ, ಯಾವ್ಯಾವ ಇಲಾಖೆ ಒಳಗೆ ಯಾರ್ಯಾವ ಅಧಿಕಾರಿಗಳು ಏನೇನು ಮಾಡತ್ತಾರ ಅನ್ನೋದ ನಿಮ್ಮ ಗಮನಕ್ಕೆ ತರ್ತೇನು. ಅದಕ್ಕೆ ದಯಮಾಡಿ ಸೌಡ್ ಮಾಡ್ಕೊಂಡು, ಯಾಕಂದ್ರೆ ನಿಮ್ಮದೇ ಆದಂಥ ಅಭಿಮಾನಿ ವರ್ಗ ಬೆಳಗಾವ್ದಾಗ ಭಾಳ ಐತಿ, ಅವ್ರ ಕಡೆಯಿಂದ ಆದರೂ ಅವ್ರನ್ನಾದರೂ ನಾನು ಭೇಟಿ ಮಾಡಿಸಿರ ನಿಮ್ಗೆ ಇದ್ರದ್ದು ಎಲ್ಲ ಮಾಹಿತಿ ಉಚಿತವಾಗಿ ನಾನು ಸ್ವಂತ ಖರ್ಚಲ್ಲೇ ಬಂದು ಬೆಂಗಳೂರಿನ ಕೊಡ್ತೇನೆ. ಇದನ್ನು ಮಾಡ್ರೆ ಬೆಳಗಾವಿ ಜಿಲ್ಲಾ ಒಂದು ಸ್ವಲ್ಪ ಈ ಅಧಿಕಾರಿಗಳು ಎಲ್ಲ ಎದ್ದು ಆದ್ರೆ ಇಲ್ಲಿ ಭಾಳ ನಮ್ಮ ಜಿಲ್ಲೆ ಭಾಳ ಆರಾಮದಾಗಿರ್ತೈತಿ. ಯಾಕಂದ್ರೆ ಇವರ ಕಿರಿಕಿರಿ ಅಂದರೆ ಕೆಲವೊಂದು ಜನ ಅಧಿಕಾರಿಗಳು ಕಿರಿಕಿರಿ ಅಂದರೆ ಪಾಪ ಅವ್ರು ಊರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಐತಿ. ಕೆಲವೊಂದು ಜನರಿಗೆ ಆ ನಮ್ನಿ ಕೆಲವೊಂದು ಇಲಾಖೆಯೊಳಗೆ ತ್ರಾಸುಗಳು ಮಾಡತ್ತಾರ. ಅದನ್ನು ಮುಖತ್ತು ಬಂದ ನಿಮ್ಗೆ ಹೇಳ್ತೇನೆ, ಅದಕ್ಕೊಂದು ಅವಕಾಶ ಮಾಡಿ ಕೊಡ್ಬೇಕಂತೇಳಿ ತಮ್ಮಲ್ಲಿ ಆಗ್ರಹನೂ ಮಾಡ್ತಾನೆ, ವಿನಂತಿನೂ ಮಾಡ್ತಾನೆ. ನಮಸ್ಕಾರ.